ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಬಂಧು ಮಿತ್ರರಲ್ಲಿ, ನೆರೆ ಹೊರೆಯವರಲ್ಲಿ ಪ್ರೀತಿಯಿಂದ ಇದ್ದರೆ ಆಗ ಸುಖ ಜೀವನ. ದೇವರಲ್ಲಿ, ಗುರು ಹಿರಿಯರಲ್ಲಿ ಗೌರವದಿಂದಿದ್ದರೆ ಆಗ ಜೀವನವೇ ಪಾವನ ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ಗುರುಜಿ, ಇವತ್ತು ಬುಧವಾರ, ಯಾವ ವಿಶೇಷ ಮಾಹಿತಿ ನಮಗಾಗಿ ಕಾಯ್ತಿದೆ ಅಂತ ಕೇಳಬಹುದಾ? ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ದೈವಾನುಗ್ರಹ ಭಕ್ತಪ್ರಿಯರು ಹೆಚ್ಚಾಗಿದ್ದ ಪಕ್ಷದಲ್ಲಿ ಅವರಿಗೂ ಸ್ವಾಗತ. ನಿಮ್ಮೆಲ್ಲರ ಈ ಒಂದು ಸುಖಮಯವಾಗಿರ್ತಕ್ಕಂಥ ಬೃಹದಾಕಾರದಲ್ಲಿರ್ತಕ್ಕಂಥ ಬ್ರಹ್ಮಾಂಡ ಲೋಕ ಜಗತ್ತಲ್ಲಿ ಇವತ್ತಿನ ದಿವಸ ನಾವು ನಾರಾಯಣ ಪುಣ್ಯಕಾಲ ಅಂದರೆ ಹರಿಪಾದ ಪುಣ್ಯಕಾಲ. ಹರಿಪಾದ ಅಂದರೆ ಜಗನ್ಮಾತ ಕೃಪಾ ಕಟಾಕ್ಷದಲ್ಲಿ ಹರಿಯ ಪಾದ ಅಂತ ಒಂದು ಭಗವಂತನ ಕೃಪಾ ಕಟಾಕ್ಷ ಅಂದರೆ ಎಲ್ಲ ಪಾದಗಳ ಇವತ್ತು ದರ್ಶನ ಅಂತ. ಜಗತ್ತಲ್ಲಿ ಹರಿ ಏಕಸ್ವರೂಪದಲ್ಲಿ ನಿಂತಿದ್ದಾಗ ಪರಮೇಶ್ವರ ಕೃಪಾ ಕಟಾಕ್ಷ ಆಯ್ತಂತೆ. ಆಗ ಅವನು ನಿಂತ್ಕೊಂಡು ಕೇಳ್ತಾನಂತೆ, ನನ್ನ ಪಾದ ದೊಡ್ಡದೋ ನಿನ್ನ ಪಾದ ದೊಡ್ಡದೋ ಅಂತ. ಆಗ ಗೊತ್ತಿಲ್ಲ, ತಾಯಿ ಜಗನ್ಮಾತೆಯನ್ನು ಕೇಳಿದ್ರೆ ಉತ್ತಮ ಅಂತ. ಅದಕ್ಕೆ ಏಕಪಾದ ಶಿರಾಸನ ಅಂತ ಹೇಳಿ ಭಗವಂತನ ಕೃಪಾ ಕಟಾಕ್ಷದಲ್ಲಿ ನಾವು ಶಿರ ಆಸನವನ್ನು ಜಗನ್ಮಾತೆಗೆ ನಮಸ್ಕಾರ ಮಾಡುವಾಗ ಆಕಾಶದಲ್ಲಿರ್ತಕ್ಕಂಥ ಸೂರ್ಯನಾರಾಯಣ ಸಮೇತವಾಗಿರ್ತಕ್ಕಂಥ ಒಂದು ಪಾದ ಏಕಪಾದ. ಈ ಏಕಪಾದ ಅನ್ನೋನು ಸಾಕ್ಷಾತ್ ಪರಮೇಶ್ವರ ಒಬ್ಬನೇ. ಅವನಲ್ಲಿ ಬಂದಿರತಕ್ಕಂಥವನು ವಿಷ್ಣು. ಆ ವಿಷ್ಣು ಅಂಶವಾಗಿರತಕ್ಕಂಥ ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ಎರಡೂ ಪಾದಗಳ ದರ್ಶನ. ಬ್ರಹ್ಮನಿಗೆ ಕಮಲನಯನಾಗಿರೋದ್ರಿಂದ ಆ ಪಾದ ದರ್ಶನವೇ ಇಲ್ಲ ಅಂತ ಹೇಳುತ್ತೆ. ಆದ್ರಿಂದ ಇರತಕ್ಕಂಥ ಏಕಪಾದದಲ್ಲಿ ಜಗನ್ಮಾತೆ ಪಾದ ಅಂತ ಒಂದು. ಅದಕ್ಕೆ ಅಣ್ಣ ತಂಗಿಯರ ವಿಶೇಷವಾಗಿರ್ತಕ್ಕಂಥ ಪಾದಗಳು ಎರಡು ಭಾಗ. ಅದಕ್ಕೆ ಒಂದು ಪಾದ ಯಾವತ್ತಿದ್ದರೂ ಎಡಭಾಗದಲ್ಲಿರ್ತಕ್ಕಂಥ ಪಾದ ಜಗನ್ಮಾತೆದು. ಅದಕ್ಕೆ ಜಗನ್ಮೋಹಿನಿ ಅಂತ ಕರೀತಾರೆ. ಜಗನ್ಮೋಹಿನಿ ಅವತಾರವನ್ನು ತೆಗೆದಾಗ ಎಡಗಾಲ ಮಾತ್ರ ಇಟ್ಟಾಗ ಅವಳು ತಂಗಿಯ ಸ್ವರೂಪ, ಬಲಗಾಲನ್ನು ಇಟ್ಟಾಗ ಮದುವೆ ಆಗಿರೋಳಿಂದ ದುರ್ಗಾ ಸ್ವರೂಪ. ಅದಕ್ಕೆ ಪಾದಗಳನ್ನು ದರ್ಶನ ಮಾಡಬೇಕಾದ್ರೆ ನೀವು ನೋಡಬೇಕು, ಬಹಳ ವೈಶಿಷ್ಟ್ಯತೆ ಇರುತ್ತೆ. ಇದರಲ್ಲಿ ದುರ್ಗೆಗೆ ಒಂದು ಪಾದವನ್ನು ನೋಡಿದಾಗ ಅವಳಲ್ಲಿ ಕಾಲು ಹಾಕಿರ್ತಕ್ಕಂಥ ಉಂಗುರಗಳನ್ನು ದರ್ಶನ ಮಾಡ್ಬೋದು, ಬಲಗಾಲಲ್ಲಿ ಎಡಗಾಲಲ್ಲಿ. ಅಂದರೆ ಎರಡು ಒಟ್ಟಿಗೆ ಇದ್ದಾಗ ದುರ್ಗಾ ದರ್ಶನ ಮಾಡ್ಬೋದು. ಆದರೆ ಅವಳು ಕಾಲುಂಗುರ ಇಲ್ಲದಿದ್ದಾಗ ಎಡಭಾಗ ಮಾತ್ರ ಪಾದ ನೋಡಿದ್ರೆ ಮಹಾವಿಷ್ಣು ಇದ್ದಾಗಿರುತ್ತೆ. ಅಂದರೆ ಆ ವಂಶದಲ್ಲಿ ಇನ್ನೂ ಮದುವೆ ಆಗಿಲ್ಲ. ಅದಕ್ಕೆ ಅವಳು ಏನಾಗಿರ್ತಾಳೆ, ಜಗನ್ಮಾತೆ ಮೋಹಿನಿ ಸ್ವರೂಪ. ಅದಕ್ಕೆ ಜಗನ್ಮೋಹಿನಿ ಅಂತ ಕರೀತಾರೆ. ಅದಕ್ಕೆ ಮದುವೆ ಆಗಕ್ಕೆ ಮೊದಲು ಜಗನ್ಮೋಹಿನಿ, ಮದುವೆ ಆದಮೇಲೆ ಜಗದಾಂಬ. ಅದಕ್ಕೆ ಇವಳ ಹೆಸರಲ್ಲಿ ನಾವು ನೋಡಬೇಕಾದ ಬಲಪಾದಗಳನ್ನು, ಎಡಪಾದ ಸಾಕ್ಷಾತ್ ಮಹಾವಿಷ್ಣುದು, ಇವರಿಬ್ಬರ ಸೇರಿದಾಗ ಒಂದು ಪಾದ ಅಕ್ಕಂದು ಒಂದು ಪಾದ ತಮ್ಮಂದು ಅನ್ನೋ ರೀತಿಯಾಗಿ ಇರುತ್ತೆ. ಈ ರೀತಿಯಾಗಿ ಮಹಾವಿಷ್ಣುಗೆ ತಂಗಿಯಾಗಿರ್ತಕ್ಕಂಥ ದುರ್ಗೆಗೆ ಅಮ್ಮ ಜಗನ್ಮಾತೆ ಅಂದಾಗ ಅವಳ ಅಕ್ಕನ ಸ್ವರೂಪ. ಆದರೆ ಅವಳು ತಂಗಿಯ ಸ್ವರೂಪದಲ್ಲಿದ್ದಾಗ ದುರ್ಗೆ ಸ್ವರೂಪ. ಅದಕ್ಕೆ ವಿಷ್ಣುಗೆ ಒಂದೇ ತಂಗಿ ಇರ್ತಕ್ಕಂಥವಳು. ಅವಳು ಒಂದು ಸಲ ಅಕ್ಕ ಆಗ್ತಾಳೆ, ಒಂದು ಸಲ ತಾಯಿ ಆಗ್ತಾಳೆ, ಜಗನ್ಮಾತೆ ಆಗ್ತಾಳೆ, ಜಗಜ್ಜನನಿ ಆಗ್ತಾಳೆ, ಜಗನ್ಮೋಹಿನಿ ಆಗ್ತಾಳೆ. ಈ ಒಂದು ಮಾಯಾ ಲೋಕದಲ್ಲಿರೋದ್ರಿಂದ ವಿಷ್ಣು ಮಾಯೇತಿ ಸಂಸ್ಥಿತ. ಈ ಇಡೀ ಮಾಯೆ ಲೋಕ ಅವರಲ್ಲಿರ್ತಕ್ಕಂಥ ವಂಶ. ಇದಕ್ಕೆ ಯಾವತ್ತು ಸ್ಥಿರತೆ ಇರೋದೇ ಇಲ್ಲದಿಂದ ಆ ಪಾದವನ್ನು ಯಾವತ್ತು ಮಡಚಿಟ್ಕೊಂಡಿರೋದೇ ಎಡಭಾಗದಲ್ಲಿ. ಹರಿ ಪುಣ್ಯಕಾಲ ಅಂದರೆ ಪಾದದ ಪುಣ್ಯಕಾಲ ಇವತ್ತು. ಅಂದರೆ ಎರಡೂ ಕಾಲನ ಕೆಳಭಾಗದಲ್ಲಿ ಇಡ್ತಾರೆ. ಜಗನ್ಮಾತೆ ನೋಡ್ಬೋದು ನೀವು, ಅಮ್ಮನವರು ಕಾಲು ಕೆಳಗಿಟ್ಟಿರ್ತಾಳೆ, ಎಡಗಾಲ ಮೇಲೆ ಮಚ್ಕೊಂಡಿರ್ತಾಳೆ. ಮಹಾವಿಷ್ಣುನು ಹಾಗೆ ಯಾವ ಕಾಲಕ್ಕೂ ಮಹಾವಿಷ್ಣು ಬಲಗಾಲದ ಮೇಲೆ ಇಟ್ಕೊಂಡಿರ್ತಾನೆ, ಎಡಗಾಲ ಕೆಳಗಿಟ್ಟಿರ್ತಾನೆ. ಎರಡೂ ಪಾದಗಳನ್ನು ಕೆಳಗಿಟ್ಟಾಗ ಇವರಿಬ್ಬರ ಆಶೀರ್ವಾದ ಪರಿಪುಣ್ಯ ಕಾಲ. ಅದಕ್ಕೆ ಆಗ ನೋಡಬಹುದು ಒಂದು ಪಾದವನ್ನು ಮಾತ್ರ. ಎರಡೂ ಪಾದ ಸೇರಿ ನೋಡಿದಾಗ ಏಕಪಾದ ಯಾರದು? ಸಾಕ್ಷಾತ್ ಪರಮೇಶ್ವರನು. ಅದಕ್ಕೆ ಬ್ರಹ್ಮ ವಿಷ್ಣು ಪರಮೇಶ್ವರ ರೂಪ ಅಂತ ನೋಡ್ಬೋದು. ಒಂದು ಪಾದದಲ್ಲಿರ್ತಕ್ಕಂಥ ಏಕಪಾದ ಶಿವನ ದರ್ಶನವನ್ನು ಮಾಡ್ಬೋದು. ಇದು ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ತಿರುವಡೆದೊರೈ. ಅಂದರೆ ತಿರುವಡೆದೊರೈಯಲ್ಲಿ ನೀವು ನೋಡಬಹುದು ಆ ಒಂದು ಪಾದ ಮಹಾವಿಷ್ಣು ಈ ಭಾಗದಲ್ಲಿ, ದುರ್ಗೆ ಆ ಭಾಗದಲ್ಲಿ. ಎರಡೂ ದೇಹದ ಮುಖಾಂತರ ಬಂದಿರತಕ್ಕಂಥ 3 ಜನ್ಮದ ಸ್ವರೂಪ. ಅದಕ್ಕೆ ಜಗತ್ತು ಪೂರ್ತಿ ಒಂದು ಪಾದದಲ್ಲಿ ಅಡಗೋಗಿದಂತೆ. ಆ ಪಾದದ ದರ್ಶನವನ್ನು ಇವತ್ತು ಹರಿಪಾದ ಅಂತ ಕರಿತೀವಿ. ಪಾದ ಅಂದ್ರೇ ಅಮ್ಮನವರಂತೆ, ಹರಿ ಅಂದರೆ ಸಾಕ್ಷಾತ್ ಮಹಾವಿಷ್ಣು. ಹರಿಪಾದ ಪುಣ್ಯಕಾಲ ಅಂದರೆ ಇವತ್ತಿನ ಕಾಲದಲ್ಲಿ ಆ ದರ್ಶನವನ್ನು ಮಾಡಿದ್ರೆ ಸಾಕ್ಷಾತ್ ಪರಮೇಶ್ವರನ ಏಕದರ್ಶನವಾಗುತ್ತೆ ಇಂಥ ಒಂದು ಜಗತ್ತು. ಅಂದರೆ ಇವರಿಬ್ಬರಿಗೂ ಸಾಕ್ಷಿರೂಪವಾಗಿ ವಿಷ್ಣು ಮಾಯೇತಿ ಸಂಸ್ಥಿತ ಅಂತ ಮಾಯೆನ ಅಡಗಿಸ್ಕೊಳ್ತಕ್ಕಂಥವನು, ಮಾಯೆನ ತನ್ನಲ್ಲೇ ಸೇರಿಸ್ಕೊಳ್ಳೋನು ಏಕೈಕ ಜಗತ್ಪುರುಷ ಸಾಕ್ಷಾತ್ ಪರಮೇಶ್ವರ. ಅದಕ್ಕೆ ಹರಿಪಾದ ಪುಣ್ಯಕಾಲದಲ್ಲಿ ಬುಧವಾರ
ಹರಿಯನ್ನ ಸ್ಮರಣೆ ಮಾಡ್ಕೋಬೇಕು, ಆ ವಂಶವನ್ನು ಸ್ಮರಣೆ ಮಾಡ್ಕೋಬೇಕು, ತಂಗಿ ಜಗದಾಂಬಿಕೆಯನ್ನು ಸ್ಮರಣೆ ಮಾಡ್ಕೋಬೇಕು, ಜಗನ್ಮೋಹಿನಿ ಆಗಿರ್ತಕ್ಕಂಥ ಅಕ್ಕನ ಸ್ಮರಣೆ ಮಾಡ್ಕೋಬೇಕು. ಎರಡೂ ಸ್ವರೂಪದಲ್ಲಿರ್ತಕ್ಕಂಥ ಆದಿಶಕ್ತಿ ದುರ್ಗೆ ಆದಾಗ ಪರಮೇಶ್ವರನ ಹೆಂಡತಿ ಆಗೋದ್ಲ ಅರ್ಧಾಂಗಿಣಿ, ಆ ಸ್ಮರಣೆಯನ್ನು ಮಾಡ್ಕೋಬೇಕು. ಅಂದರೆ ಮೋಹ ಮಾಯೆ ಎಲ್ಲವೂ ಸಿಲುಕಿರತಕ್ಕಂಥ ಈ ಜಗತ್ತಿಗೆ ಮೋಹಮಾಯ ಸ್ವರೂಪಿಣಿ ಅಂತ ಕರೀತಾಳೆ ಆ ಜಗನ್ಮಾತೆಗೆ. ಈ ಮೋಹಮಾಯ ಸ್ವರೂಪಿನಲ್ಲಿ ನೀವು ಏನಂದ್ರೆ ಅನ್ಕೊಂಡಿದ್ದು ಆಗಲ್ಲ, ಆಗದೆ ಇರೋದು ಆಗ್ತಾ ಇದೆ, ಏನು ಮಾಡಿದ್ರು ಕಾರ್ಯಸಿದ್ಧಿ ಆಗ್ತಾ ಇಲ್ಲ, ಹೋಗೋದು ಹೋಗ್ತಾ ಇದೆ. ಕಾಲಾಯ ತಸ್ಮೈ ನಮಃ ಅಂದರೆ ಈ ಕಾಲನ್ನು ಹಿಡ್ಕೊಳ್ಳೋದು ಹೇಗೆ ಅಂದರೆ ಇವತ್ತು ಈ ಕಾಲನ್ನು ಹಿಡ್ಕೊಂಡ್ರೆ ಕಾಲಾಯ ತಸ್ಮೈ ನಮಃ ಅಂತ ಇಡೀ ಜಗತ್ತಿನ ಕಾಲ ಸ್ಥಿರತೆಯಲ್ಲಿ ಬರುತ್ತೆ. ಇದನ್ನ ನೀವು ಏನು ಅಂದರೆ ನಂಜನಗೂಡು ನಂಜುಂಡೇಶ್ವರನ ದೇವಸ್ಥಾನದಲ್ಲಿ ಹೋಗಿ ಪ್ರಾಕಾರ ಪ್ರದಕ್ಷಿಣೆ ಮಾಡ್ತಾ ಇದ್ದಾಗ ನಂದೀಶ್ವರನ ಪಕ್ಕ ಭಾಗದಲ್ಲಿ, ಅಂದರೆ ನಂದೀಶ್ವರ ನೋಡ್ತಾ ಇದ್ದಾನೆ ಹೊರಭಾಗದಲ್ಲಿ, ಅವನು ಈಶ್ವರ ನೋಡ್ತಾ ಇಲ್ಲ, ಆ ನಂದೀಶ್ವರ ಹೊರಗಡೆ ನೋಡ್ತಾ ಇದ್ದಾಗ ಆ ನಂದೀಶ್ವರನಿಗೆ ಎಡಭಾಗದಲ್ಲಿ ಹೋಗಿ ನೋಡ್ಬೋದು ಏಕಪಾದ ಶಿವ, ಅವನ ದರ್ಶನ ಮಾಡ್ಬೋದು. ಇವತ್ತಿನ ದಿವಸ ಆ ಪುಣ್ಯಕಾಲ ಸಾಯಂಕಾಲದಲ್ಲಿ ಹೋಗಿ ಆ ಬಿಲ್ಲುಪತ್ರೆ, ತುಳಸಿ, ಆಮೇಲೆ ಅಮ್ಮನವರಿಗೆ ಪ್ರಿಯವಾಗಿರ್ತಕ್ಕಂಥ ಸಂಪಿಗೆ ಹೂ, ಇದನ್ನ ಮೂರನ್ನು ಹಾಕಿದಾಗ ಏಕಪಾದ ಶಿವನಿಗೆ ಹರಿಪಾದ ವಲ್ಲಭ ಸ್ವರೂಪನಾಗಿರ್ತಕ್ಕಂಥ ಪುಣ್ಯಕಾಲವನ್ನು ಸಂಪಾದನೆ ಮಾಡ್ತೀರಾ. ಜಗತ್ತು ಹೀಗೆ ಪುಣ್ಯವನ್ನು ಸಂಪಾದನೆ ಮಾಡೋಕ್ಕೆ ಇವತ್ತು ಸರ್ವ ಪಾಪಗಳನ್ನು ಮಾಡಿರೋನು ಆ ಪುಣ್ಯ ಸಂಪಾದನೆ ಮಾಡಬೇಕಪ್ಪ, ಒಂದು ಸ್ವಲ್ಪ ಆದರೂ ಪುಣ್ಯ ನಿಮಗೆ ಬರುತ್ತೆ ಅನ್ನಲ್ವಾ, ಆ ಪುಣ್ಯಕಾಲ ಇವತ್ತೇ. ಅದಕ್ಕೆ ಶ್ರಾವಣ ಮಾಸದ ಈ ಪುಣ್ಯಕಾಲ ಬುಧವಾರದಂದು ಹರಿಪಾದ ಪುಣ್ಯಕಾಲ. ಏನಪ್ಪ ಕನ್ಫ್ಯೂಷನ್ ಸ್ಟೇಟ್ ಅಂದ್ಕೊಂಡ್ರೆ ಎಲ್ಲವೂ ಜಗತ್ತು ಕಲಸ ಮೇಲೆ ಹೋಗ್ರ ಅಂತ ಅವಾಗವಾಗ ಜಿಲ್ವೆಯಿಂದ ಹೇಳ್ತಿರ್ತಾಳೆ. ಹೀಗೆ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಏನು ಹೇಳ್ತೀವಿ ಅಂದರೆ ಹರಿ ಅನ್ನೋನು ಕೈಗೆ ಸಿಗ್ತಾನೆ ಬಾಯಿಗೆ ಸಿಗಲ್ಲ ಅಂತ, ಕೈ ಕೊಟ್ಟರೆ ಬಾಯಿ ಕೊಡ್ತಾನೆ ಅಂತ. ಅಂದರೆ ಜಗತ್ತಲ್ಲಿ ನೋಡಿ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅಂತ ಹೇಳಲ್ವಾ, ಹಾಗೆ ಅವನು ಕಣ್ಣಿಗೆ ಕಾಣ್ತಾನೆ ಆದರೆ ಕಾಣದೇ ಇದ್ದ ಹಾಗೆ ಸಿಗೋದಿಲ್ಲ. ಮಾಯೇನು ಹಾಗೆ, ಜಗನ್ಮಾತೆ ಯಾವತ್ತೂ ಬಲಗಾಲನಿಟ್ಟಾಗ ಮಾತ್ರ ಶ್ರೇಯಸ್ಕರ, ಅವಳು ಎಡಗಾಲಿಟ್ಟರೆ ವಾಮಾಚಾರ ಅಂತ ಕರಿತೀವಿ. ಅದಕ್ಕೆ ಬ್ರಹ್ಮ ಮಾಯ ವರ್ಚಸ್ಸು, ಈ ಸೂರ್ಯನಾಡಿ ಅನ್ನೋದು ಮನುಷ್ಯನಿಗೂ ಹಾಗೇನೆ. ಜಗತ್ತಲ್ಲಿ ನೀವು ಸ್ಥಿರತೆ ಇದ್ದರೆ ಶಿವನ ಅಂಶ, ಸ್ಥಿರತೆ ಇಲ್ಲದಿದ್ದರೆ ವಿಷ್ಣು ಅಂಶ. ಅದಕ್ಕೆ ಅಸ್ಥಿರವಾಗಿದ್ದಾಗ ಈ ಬುಧ ನಪುಂಸಕ ಗ್ರಹ ಬಲಭಾಗದಲ್ಲಿ ಯಾವತ್ತೂ ಗುರು ಅಂಶವನ್ನು ಕೊಡ್ತಾನೆ, ಅದಕ್ಕೆ ಅವನು ಗುರು ಮಗ ಅನ್ಸ್ಕೊತಾನೆ. ಎಡಭಾಗದಲ್ಲಿ ಚಂದ್ರ ಅಂಶ ಮೈಂಡ್ ಫ್ಲಕ್ಚುಯೇಷನ್ ಕೊಟ್ಟಿರ್ತಾನೆ, ಎಡಭಾಗ ಯಾವತ್ತೂ ಚಂದ್ರನಂಶ ನೀರು ಹಾರದಂಗೆ ಅಂತ. ಎರಡನ್ನು ಸೇರಿಸಿದಾಗ ಗುರು ಚಂದ್ರ ಏನತ್ತೆ ಹಂಸಯೋಗ. ಆ ಹಂಸಯೋಗದ ಪಾದ ಪುಣ್ಯ ಕಾಲದ ಪಾದ. ಇವತ್ತು ನೀವು ನೋಡ್ಬೋದು ಹಂಸ ವಾಹನ ಇರುತ್ತೆ, ಒಂದೇ ಪಾದದಲ್ಲಿ ಈಶ್ವರ ಇರ್ತಾನೆ, ಈ ಕಡೆ ಬ್ರಹ್ಮ ಇರ್ತಾನೆ, ಆ ಕಡೆ ಮಹಾವಿಷ್ಣು ಇರ್ತಾನೆ, ಮಧ್ಯದಲ್ಲಿ ದೇವಿ ಜಗನ್ಮಾತೆ ಒಳಭಾಗದಲ್ಲಿ ಸೇರಿರ್ತಾಳೆ, ಒಂದೇ ಪಾದ ಆ ಭೂಮಿ ಮೇಲೆ ಕಾಲಿಟ್ಟಿರ್ತಾರೆ. ಇಂಥ ಒಂದು ವಿಗ್ರಹ ನಾ ಭೂತೋ ನ ಭವಿಷ್ಯತಿ ಇರ್ತಕ್ಕಂಥದ್ದೇ 6 ಕ್ಷೇತ್ರದಲ್ಲಿ. 6 ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ನಂಜುಂಡೇಶ್ವರ, ಶ್ರೀಕಂಠೇಶ್ವರ ದೇವಸ್ಥಾನ ಮೈಸೂರಲ್ಲಿ, ನೀವು ಅಲ್ಲಿ ಹೋಗ್ತಕ್ಕಂಥ ದೇವಸ್ಥಾನದಲ್ಲಿ ನೋಡ್ಬೋದು. ನಂದೀಶ್ವರನ ಎಡಭಾಗದಲ್ಲಿ ಇವತ್ತೇ ಹೋಗಿ ಬಿಲ್ಲುಪತ್ರೆಯನ್ನ ತುಳಸಿಯನ್ನ ನೀವು ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಆಗ ಆ ಸಂಪಿಗೆ ಹೂವನ್ನ ಆ ತಲೆ ಮೇಲೆ ಮುಡಿದಾಗ ಅಮ್ಮನವರಿಗೆ ತುಂಬಾ ಪ್ರೀತಿ. ಅಂದ್ರೆ ಎಲ್ಲಾ ದೇವರನ್ನ ಏಕಕಾಲಕ್ಕೆ ನೋಡಿದಾಗ ಹರಿಪಾದ ಪುಣ್ಯಕಾಲ, ಆ ಪುಣ್ಯ ಸಂಪಾದನೆ ಮಾಡಿ ಒಳ್ಳೇದಾಗ್ಲಿ ಅಂತ ಮುಖಾಂತರ ಹೇಳ್ತಾರೆ.